ಎಲ್ಲರಿಗೂ ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಆರೋಗ್ಯಕರವಾದ ರುಚಿಯಾದ ಸ್ವಲ್ಪ ಕೂಡ ಕಹಿ ಆಗದ ಹಾಗೆ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನಾನು ಯಾವ ಕ್ರಮದಲ್ಲಿ ಮಾಡಿದ್ದೀನೋ ಸೇಮ್ ಹಾಗೆ ಮಾಡಿ, ಚೂರು ಕಹಿ ಬರಲ್ಲ. ನಾವಿಲ್ಲಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕಬೇಕು. ಆಗ ಹಾಗಲಕಾಯಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಕಹಿ ಬರೋದಿಲ್ಲ. ಈಗ ಇದಕ್ಕೆ 2 ಮೀಡಿಯಮ್ ಸೈಜಷ್ಟು ಬೆಳ್ಳುಳ್ಳಿನ ಕೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಈ ಗೊಜ್ಜಿಗೆ ಎಷ್ಟು ಎಣ್ಣೆ ಹೆಚ್ಚಾಗಿ ಹಾಕಿ ಮಾಡ್ತೀರೋ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಇವತ್ತೇ ಗೊಜ್ಜು ಖಾಲಿ ಮಾಡ್ತೀನಿ ನಾನು. ನೀವು ಒಂದು 2-3 ದಿನ ಈ ಗೊಜ್ಜು ಇಟ್ಟು ತಿಂತೀರಾ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹೆಚ್ಚಾಗಿ ಹಾಕ್ಕೊಳ್ಳಿ. ಇಲ್ಲಿ 2 ಗೆಡ್ಡೆ ಅಷ್ಟು ಸಣ್ಣಗೆ ಉದ್ದು ಕಟ್ ಮಾಡಿಟ್ಟು ಅಂತ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಅಷ್ಟೇ. ಹಾಕಿದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ನಾವು ಪ್ರತಿಯೊಂದು ಏನು ಹಾಗಲಕಾಯಿ ಹಾಕ್ತೀವೋ ಎಲ್ಲ ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿರುತ್ತೆ. ಈ ಗೊಜ್ಜು ಟ್ರಾವೆಲ್ ಮಾಡುವಾಗ ಕೂಡ ನೀವು ಆರಾಮಾಗಿ ಚಪಾತಿ, ರೊಟ್ಟಿ, ಅನ್ನಕ್ಕೆಲ್ಲ ತೊಗೊಂಡು ಹೋಗ್ಬೋದು. ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿದ್ನಲ್ಲ ಎಣ್ಣೆ ಹೆಚ್ಚಾಗಿ ಹಾಕಿ ಅಂತ. ನೀವು ಸ್ವಲ್ಪ ಎಣ್ಣೆ ಹೆಚ್ಚಾಗಿ ಹಾಕಿ ಮಾಡಿ ತೊಗೊಂಡು ಹೋದಾಗ 2 ದಿನ 3 ದಿನ ನೀವು ಆರಾಮಾಗಿ ಏರ್ ಟೈಟೆಡ್ ಬಾಕ್ಸಲ್ಲೇ ಇಟ್ಟಿದ್ರೆ ಆರಾಮಾಗಿ ಒಂಚೂರು ಕೆಡದಾಗೆ ಒಳ್ಳೆ ರುಚಿಯಾದ ಗೊಜ್ಜು ನಿಮಗೆ ಸೈಡ್ ಡಿಶ್ ಸಿಗುತ್ತೆ. ಇದು ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಇದಕ್ಕೆ ಅರ್ಧ kg ಅಷ್ಟು ಹಾಗಲಕಾಯಿನ ರೌಂಡ್ಗೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಗೊಜ್ಜು ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಇರಲೇಬೇಕು, ಯಾಕೆಂದರೆ ಅರ್ಜೆಂಟಲ್ಲಿ ಹೇಗೋ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಕಂಟಿನ್ಯೂಯಸ್ ಆಗಿ ನಾವು ಇದನ್ನು ಫ್ರೈ ಮಾಡ್ತಾನೇ ಇರಬೇಕು, ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ. ಸೊ ಹಾಗಲಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಕೈ ಬಿಡದೆ ಕಂಟಿನ್ಯೂಯಸ್ ಆಗಿ ಫ್ರೈ ಮಾಡ್ತಾನೇ ಇರಿ. ಎಣ್ಣೆನಲ್ಲಿ ನೀವು ಎಷ್ಟು ಹಾಗಲಕಾಯಿ ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಒಂದು ಸ್ವಲ್ಪ ಕೂಡ ಕಹಿ ಬರ್ದಾಗೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗತ್ತೆ. ಕೆಲವೊಬ್ಬರು ಹಾಗಲಕಾಯಿ ತುಂಬ ಕಹಿ ಇರುತ್ತೆ ಅಂತ ಚೂರು ಟೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಅಂಥವ್ರಿಗೆ ಬಲವಂತಗಾದರೂ ಸ್ವಲ್ಪ ಟೇಸ್ಟ್ ಮಾಡಿ ಇಷ್ಟ ಆದರೆ ಮಾತ್ರ ಹಾಕ್ಸ್ಕೊಳ್ಳಿ ಅಂತ ಹೇಳಿ ಹಾಕ್ಕೊಡಿ. ಫೋರ್ಸ್ಫುಲ್ಲಾಗಾದರೂ ಅವ್ರು ಖಂಡಿತ ಇನ್ನೊಂದು ಸ್ವಲ್ಪ ಹಾಕಿ ಒಂಚೂರು ಕಹಿನೇ ಇಲ್ಲ ಹೇಗೆ ಮಾಡಿದ್ದೀರಾ ಅಂತ ಕೇಳೋದಂತೂ ಪಕ್ಕ. ಈಗ ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನೀರಲ್ಲಿ ನೆನೆಸಿಟ್ಕೊಂಡು ಕಿವುಚಿ ಅದರ ರಸ ಇಟ್ಕೊಳ್ತಾ ಇದ್ದೀವಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಇರೋದಕ್ಕೆ ನೀರು ಹಾಕಿ ಚೆನ್ನಾಗಿ ಕಿವುಚಿ ಅದ್ರ ಪೂರ್ತಿ ರಸನ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಹುಣಸೆ ಹುಳಿ ಹೆಚ್ಚಾಗೆ ಹಾಕಿ ಗೊಜ್ಜಿಗೆ. ಆಗ ಯಾವಾಗಾದರೂ ಹುಷಾರಿಲ್ಲದೆ ಬಾಯಿ ಕೆಟ್ಟಿದಾಗ ರೊಟ್ಟಿ ಜೊತೆ ಈ ಗೊಜ್ಜು ಹಾಕ್ಕೊಂಡು ತಿಂದರೆ ಬಾಯಿ ಚಪ್ಪರ್ಸ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಈ ಗೊಜ್ಜಿಗೆ ಜಾಸ್ತಿ ನೀರು ಸೇರ್ಸೋಕ್ಕೆ ಹೋಗ್ಬೇಡಿ, ಇದು ಸ್ವಲ್ಪ ಡ್ರೈ ಆಗಿದ್ರೇ ರುಚಿ ಹೆಚ್ಚು. ನಾನಿಲ್ಲಿ ಸ್ವಲ್ಪನೇ ಹಾಗಲಕಾಯಿ ಮುಳುಗುವಷ್ಟು ಮಾತ್ರ ನೀರು ತೊಗೊಳ್ತಾ ಇದ್ದೀನಿ. ಈಗ ಹುಣಸೆ ಹುಳಿನಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಈಗ ಸ್ವಲ್ಪ ಕುದಿ ಬಂದ ನಂತರ ನೀವು ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಪುಡಿ ಹಾಕಿ. ನಾನು ಸ್ವಲ್ಪ ಇಲ್ಲಿ ಮೆಣಸಿನ್ಕಾಯಿ ಪುಡಿ ಖಾರ ಕಮ್ಮಿ ಇದೆ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಅನುಸಾರವಾಗಿ ಇದಕ್ಕೆ ಮೆಣಸಿನ್ಕಾಯಿ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಒಂದೇ ಥರ ಹಾಗಲಕಾಯಿ ಗೊಜ್ಜು ಮಾಡ್ತೀನಿ ಬೇಜಾರಾಗಿದೆ, ಈ ರೀತಿ ಒಮ್ಮೆ ಟ್ರೈ ಮಾಡಿ ರುಚಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ನಾವು ಇದಕ್ಕೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ವಲ್ಪ ಖಾರ ನೋಡಿಕೊಂಡು ಎಷ್ಟು ಬೇಕು ಅಂತ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಂಡು, ಹಾಗೆ ಇಲ್ಲೆಲ್ಲೂ ನಾನು ಬೆಲ್ಲ ಸೇರಿಸಿಲ್ಲ. ನೀವು ಬೇಕು ಅಂದರೆ ಈ ಟೈಮ್ನಲ್ಲಿ ಜೊತೆಗೆ ಬೆಲ್ಲ ಸೇರಿಸ್ಕೋಬೋದು. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಆಲ್ಮೋಸ್ಟ್ ಬೆಂದಿದೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಇದನ್ನು ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ನಾವಿಲ್ಲಿ. ಈ ಉಪ್ಪು ಹಾಕಿ ಕೈ ತಿರುಗಿಸಿ ಒಂದು 5 ನಿಮಿಷಗಳ ಕಾಲ ಫುಲ್ಲು ಲೋ ಫ್ಲೇಮಲ್ಲಿ 5ರಿಂದ 10 ನಿಮಿಷ ಸ್ವಲ್ಪ ತಟ್ಟೆ ಮುಚ್ಚಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಸಿಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಇಲ್ಲಿ ನಾನು ಒಂದು 10 ನಿಮಿಷ ಫುಲ್ಲು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು. ಈಗ ಇನ್ನೊಂದು ಸ್ವಲ್ಪ ನೀರಿನಂಶ ಇದೆ. ಆ ಕಂಪ್ಲೀಟ್ ನೀರಿನಂಶ ಪೂರ್ತಿ ಡ್ರೈ ಆಗೋ ಥರ ನಾವೀಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ತಾ ಫ್ರೈ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ತಳ ಬಿಡ್ತಾ ಇದೆ ಅಂತ. ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟು ಪೂರ್ತಿ ಬಾಣಲಿ ತಳ ಬಿಡೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬಿಸಿ ಬಿಸಿ ಹಾಗಲಕಾಯಿ ಗೊಜ್ಜು ಸವಿಯೋದಕ್ಕೆ ಸಿದ್ಧ ಆಗಿದೆ. ಇನ್ನಷ್ಟು ಆರೋಗ್ಯಕರವಾದ ರೆಸಿಪಿ ಹಾಗೂ ಬ್ಯೂಟಿ ಟಿಪ್ಸ್, ಹೇರ್ ಕೇರ್, ಸ್ಕಿನ್ ಕೇರ್, ಹೋಮ್ ರೆಮಿಡೀಸ್ ಹಾಗೂ ಒಂದಷ್ಟು ಮೋಟಿವೇಶ್ನಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡದೆ ನೋಡ್ತಾ ಇರಿ. ನಾಳೆ ಇನ್ನೊಂದು ಒಳ್ಳೆ ಯೂಸ್ಫುಲ್ ವಿಡಿಯೋ ಒಂದಿಗೆ ಭೇಟಿಯಾಗೋಣ.
ಧನ್ಯವಾದಗಳು.